ನಮಸ್ಕಾರ ಸ್ನೇಹಿತರೆ, ಕಲಿಕೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀರಾಮನು ತನ್ನ ಕೈಯಲ್ಲಿರುವ ಉಂಗುರವನ್ನು ಕಳೆದುಕೊಂಡಿದ್ದು ಹೇಗೆ? ಉಂಗುರ ತರಲು ಹೊರಟ ಹನುಮನಿಗೆ ಪಾತಾಳ ಲೋಕದಲ್ಲಿ ಕಂಡಿದ್ದಾದರೂ ಏನು? ಶ್ರೀರಾಮನ ಸಾವಿನ ರಹಸ್ಯವನ್ನು ಹನುಮನಿಗೆ ಹೇಳಿದವರ್ಯಾರು? ಯಾರಿಗೂ ತಿಳಿಯದ ಇಂತಹ ಹಲವು ವಿಶೇಷ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಲಿದ್ದೇವೆ. ಹೌದು, ಶ್ರೀರಾಮನು ತನ್ನ ಉಂಗುರವನ್ನು ಕಳೆದುಕೊಳ್ಳುತ್ತಾನೆ. ಉತ್ತರಾಖಂಡಂ ರಾಮಾಯಣದ ಕೊನೆಯ ಅಧ್ಯಾಯದ ಪ್ರಕಾರ ಶ್ರೀರಾಮನು ತನ್ನ ಕಪಿ ಸೈನ್ಯದೊಂದಿಗೆ ರಾವಣನೊಂದಿಗೆ ಯುದ್ಧ ಮಾಡಿ ತಾಯಿ ಸೀತಾಮಾತೆಯನ್ನು ಮರಳಿ ಅಯೋಧ್ಯೆಗೆ ಕರೆತರುತ್ತಾರೆ. ಅಯೋಧ್ಯೆಯಲ್ಲಿ ರಾಮರಾಜ್ಯ ಸ್ಥಾಪಿಸಿ ರಾಜ್ಯಭಾರ ಮಾಡುತ್ತಿರುತ್ತಾರೆ. ಇದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ತಿಳಿಯದ ಸಂಗತಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಹೇಳಲು ಹೊರಟಿದ್ದೇವೆ. ಒಂದು ದಿನ ಎಲ್ಲ ದೇವಾನುದೇವತೆಗಳು ಸಭೆ ನಡೆಸಿ ವಿಷ್ಣುವು ಶ್ರೀರಾಮನ ಅವತಾರವನ್ನು ಕೊನೆಗೊಳಿಸಿ ತನ್ನ ನಿವಾಸಕ್ಕೆ ಅಂದರೆ ವೈಕುಂಠಕ್ಕೆ ಹಿಂದಿರುಗುವ ಕಾಲ ಬಂದಿದೆ ಎಂದು ಭಾವಿಸುತ್ತಾರೆ. ಈ ವಿಚಾರವಾಗಿ ಯಮರಾಜನನ್ನು ಸಂಪರ್ಕಿಸುತ್ತಾರೆ. ದೇವತೆಗಳ ಆಜ್ಞೆಯ ಮೇರೆಗೆ ಯಮರಾಜನು ಶ್ರೀರಾಮನ ಪ್ರಾಣ ತೆಗೆದುಕೊಳ್ಳಲು ಹೋಗಿ ಹಲವು ಬಾರಿ ವಿಫಲನಾಗುತ್ತಾನೆ. ಏಕೆಂದರೆ ಶ್ರೀರಾಮನ ರಕ್ಷಣೆಯನ್ನು ಮಾಡುತ್ತಿದ್ದವರು ಶ್ರೀರಾಮದೂತ ಹನುಮಂತ. ಯಮರಾಜನು ಎದುರಿಸುತ್ತಿದ್ದ ಸಮಸ್ಯೆಯ ಬಗ್ಗೆ ಶ್ರೀರಾಮನಿಗೆ ತಿಳಿದು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ವಿಚಾರವಾಗಿ ಹನುಮಂತನನ್ನು ಸ್ವಲ್ಪ ಸಮಯಗಳ ಕಾಲ ದೂರವಿಡಲು ಶ್ರೀರಾಮಚಂದ್ರ ನಿರ್ಧರಿಸುತ್ತಾನೆ. ಶ್ರೀರಾಮನು ತನ್ನ ಕೈಯಲ್ಲಿದ್ದ ಉಂಗುರವನ್ನು ಕಳಚಿ ನೆಲದ ಮೇಲೆ ಎಸೆಯುತ್ತಾನೆ. ಎಸೆದ ತಕ್ಷಣ ನೆಲ ಬಿರುಕು ಬಿಟ್ಟು ಉಂಗುರವು ಆ ಬಿರುಕಿನ ಒಳಗೆ ಬಿದ್ದು ಬಿಡುತ್ತದೆ. ಶ್ರೀರಾಮನು ಹನುಮಂತನನ್ನು ಕರೆದು ಕಳೆದು ಹೋದ ತನ್ನ ಉಂಗುರವನ್ನು ಹುಡುಕಿ ತರುವಂತೆ ಆಜ್ಞೆ ಮಾಡುತ್ತಾನೆ. ಉಂಗುರ ಎಲ್ಲಿದೆ ಎಂದು ತಿಳಿದು ಹನುಮನು ತನ್ನ ದೇಹವನ್ನು ನೊಣದಂತೆ ಬದಲಾಯಿಸಿ ಆ ಬಿರುಕು ಬಿಟ್ಟ ನೆಲದ ಬದಿಗೆ ಹಾರುತ್ತಾನೆ. ಆ ಬಿರುಕಿಗೆ ಹಾರಿದ ಹನುಮಂತ ಹಾರುತ್ತಾ ಕೊನೆಗೆ ಪಾತಾಳ ಲೋಕವನ್ನು ತಲುಪುತ್ತಾನೆ. ಪಾತಾಳ ಲೋಕ ತಲುಪಿದ ತಕ್ಷಣ ಪಾತಾಳ ಲೋಕದ ಹಾವಿನ ರಾಜ ಆದಿಶೇಷ ಹನುಮಂತನನ್ನು ಬಲು ಆದರದಿಂದ ಬರಮಾಡಿಕೊಳ್ಳುತ್ತಾನೆ. ಆದಿಶೇಷನಿಗೆ ಈ ಮುಂಚೆಯೇ ಶ್ರೀರಾಮನ ಸಾವಿನ ರಹಸ್ಯ ತಿಳಿದಿರುತ್ತದೆ. ಆದಿಶೇಷನು ಹನುಮಂತನನ್ನು ಏನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವೆ ಎಂದು ಪ್ರಶ್ನೆ ಮಾಡುತ್ತಾನೆ. ಅದಕ್ಕೆ ಹನುಮನು, ನಾನು ಹನುಮಂತ, ನನ್ನ ದೇವರಾದ ಶ್ರೀರಾಮಚಂದ್ರರ ಉಂಗುರವು ಭೂಮಿಗೆ ಬಿದ್ದು ಮಾಯವಾಗಿದೆ, ಅದನ್ನು ಹುಡುಕುತ್ತಾ ನಾ ಇಲ್ಲಿವರೆಗೂ ಬಂದಿರುವೆ ಎಂದು ಉತ್ತರಿಸುತ್ತಾನೆ. ವಿಷಯ ಕೇಳಿ ಹುಸಿನಕ್ಕ ಆದಿಶೇಷ, ಬಾ ನನ್ನ ಜೊತೆಗೆ, ನೀನು ಹುಡುಕುತ್ತಿರುವ ಉಂಗುರವನ್ನು ಕೊಡುವೆ ಎಂದು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾನೆ. ಒಂದು ಕೋಣೆಯ ಬಳಿಗೆ ಕರೆದುಕೊಂಡು ಹೋದ ಆದಿಶೇಷ ಕೋಣೆಯ ಬಾಗಿಲನ್ನು ತೆರೆಯುತ್ತಾನೆ. ಕೋಣೆಯ ಬಾಗಿಲು ತೆರೆದ ತಕ್ಷಣ ಹನುಮನು ದಿಗ್ಭ್ರಾಂತನಾಗುತ್ತಾನೆ. ಯಾಕೆಂದರೆ ಅವನು ಹುಡುಕುತ್ತಾ ಬಂದಿದ್ದು ಒಂದು ಉಂಗುರದ ಸಲುವಾಗಿ. ಆದರೆ ಆ ಕೋಣೆಯಲ್ಲಿದ್ದಿದ್ದು ರಾಶಿ ರಾಶಿ ಉಂಗುರಗಳು. ಇತ್ತ ಯಮರಾಜನು ಶ್ರೀರಾಮನ ಪ್ರಾಣವನ್ನು ಹನುಮನಿಲ್ಲದ ವೇಳೆಯಲ್ಲಿ ಬಂದು ತೆಗೆದುಕೊಂಡು ಹೋಗುತ್ತಾನೆ. ಇತ್ತ ಪಾತಾಳದಲ್ಲಿ ಮೂಕ ವಿಸ್ಮಿತನಾಗಿ ನಿಂತಿದ್ದ ಹನುಮನನ್ನು ಕರೆದ ಆದಿಶೇಷ ಕಾಲಚಕ್ರದ ಬಗ್ಗೆ ಅರಿವು ಮೂಡಿಸುತ್ತಾನೆ. ಪ್ರತಿಯೊಂದು ಕಾಲಚಕ್ರದಲ್ಲಿ ತ್ರೇತಾಯುಗವಿದೆ. ಆ ತ್ರೇತಾಯುಗದಲ್ಲಿ ಒಬ್ಬ ರಾಮ, ಒಬ್ಬ ಹನುಮನಿರುತ್ತಾರೆ. ಪ್ರತಿ ಬಾರಿಯೂ ಶ್ರೀರಾಮ ತನ್ನ ಉಂಗುರವನ್ನು ಕಳೆದುಕೊಳ್ಳುತ್ತಾನೆ. ಆ ಉಂಗುರವನ್ನು ಹುಡುಕುತ್ತಾ ಹನುಮಂತ ಪಾತಾಳ ಲೋಕಕ್ಕೆ ಬರುತ್ತಾನೆ. ಹನುಮ ಮರಳಿ ಭೂಮಿಗೆ ಹಿಂದಿರುಗುವ ವೇಳೆಗೆ ಶ್ರೀರಾಮ ಮಾಯವಾಗಿರುತ್ತಾನೆ ಎಂದು ಆದಿಶೇಷನು ಹನುಮಂತನಿಗೆ ಕಾಲಚಕ್ರದ ಬಗ್ಗೆ ಅರಿವು ಮೂಡಿಸುತ್ತಾನೆ. ಇದನ್ನು ತಿಳಿದ ಹನುಮ ಕಾಲಚಕ್ರದ ನಿಯಮಗಳನ್ನು ಮೀರಲು ಸಾಧ್ಯವಿಲ್ಲವೆಂದು ತಿಳಿದು ತನ್ನ ಪ್ರಿಯ ದೇವರಾದ ಶ್ರೀರಾಮನನ್ನು ಬಿಡಲು ನಿರ್ಧರಿಸುತ್ತಾನೆ. ವೀಕ್ಷಕರೇ, ದೇವರಿಗಾಗಲಿ ಮನುಷ್ಯರಿಗಾಗಲಿ ಕಾಲಚಕ್ರದ ನಿಯಮಗಳು ಒಂದೇ.
ಇರುವಷ್ಟು ದಿನಗಳು ಧರ್ಮದ ಹಾದಿಯಲ್ಲಿ ನಡೆದು ಒಬ್ಬರಿಗೆ ಉಪಯೋಗವಾಗದಿದ್ದರೂ ಸಹ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.